ಖುಷಿನೆಲ್ಲ ಸಂಪಾದನೆ ಮಾಡೋದಕ್ಕೆ ಏನೋ ಒಂದನ್ನ ಕಳ್ಕೋಬೇಕಾಗತ್ತೆ ಅಂತ ಹೇಳ್ತಾರಲ್ಲ, ಭಗವಂತ ಒಂದನ್ನ ಕೊಟ್ಟು ಇನ್ನೊಂದನ್ನ ಕಿತ್ಕೊಂತಾನೆ ಅಂತಾರಲ್ಲ, ಆ ಥರ ನಾವು ಜನಸ್ನೇಹಿ ಯೋಗೇಶ್ ಹೆಂಡತಿಯಾಗಿದ್ದಕ್ಕೆ ತುಂಬ ಖುಷಿಯಾಗಿದೆ ಅಂತ. ಬಟ್ ನಿಜವಾಗ್ಲೂ ಹೊರಗಡೆ ಖುಷಿಯಾಗಿದೆ, ಅವರಿಗೆ ಮನಸ್ಸೊಳಗಡೆ ಖುಷಿ ಇಲ್ಲ ಸರ್. ಸೊ ಎಲ್ಲ ಒಂದು ಕಡೆ ಸರಿ ಅನ್ಸುತ್ತೆ, ಎಲ್ಲ ಒಂದು ಕಡೆ ತಪ್ಪು ಅನ್ಸುತ್ತೆ. ನಾವು ಯಾವ ರೀತಿ ನಾವು ನಮ್ಮ ವೇನ ನಾವು ಯಾವ ರೀತಿ ನೋಡ್ಕೊತೀವಿ, ನಮ್ಮ ಜೀವನನ ಯಾವ ರೀತಿ ನಾವು ಬದಲಾಯಿಸ್ಕೋಬೇಕಂತ ತೀರ್ಮಾನ ಮಾಡ್ತೀವಿ, ಅದೆಲ್ಲವೂ ನಮ್ಮ ಕೈಲೇ ಇದೆ. ಜೀವನದಲ್ಲಿ ನಾನಾ ತಪ್ಪುಗಳನ್ನ ಮಾಡ್ಬಿಟ್ಟಿರ್ತಾರೆ, ಬಟ್ ಸರಿ ಮಾಡ್ಕೊಳಕ್ಕೆ ಎಲ್ಲೋ ಒಂದು ಅವಕಾಶ ಇದು. ಮನುಷ್ಯ ಸರ್, ಮನುಷ್ಯನಾಗಿರೋ ತಪ್ಪು ಮಾಡ್ಲೇಬೇಕು. ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿರ್ತೀವಿ, ಅದನ್ನ ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ. ಹೆಂಗೋ ಒಂದು ದಾನ ಮಾಡಬೇಕು, ಯಾರಿಗೋ ಒಂದು ಊಟ ಕೊಡಿಸ್ಬೇಕು, ಯಾರಿಗೋ ಒಂದು ಜೊತೆ ಬಟ್ಟೆ ಕೊಡಿಸ್ಬೇಕು ಅಂದಾಗ ನಾವೇ ಅನ್ಕೋತೀವಿ ನಾವು ಮಾಡಿದಂಥ ಪಾಪ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ಬೋದು, ಪರಿಹಾರ ಸಿಗ್ಬೋದು ಅಂತ. ಸ್ನೇಹಿತರೆ, ಇಷ್ಟೊತ್ತೆಲ್ಲ ನೀವು ನೋಡಿದ್ರಿ ಯಾವ ರೀತಿ ಆಶ್ರಮ ಇತ್ತು ಜನಶ್ರೀ ಯೋಗೀಶ್ ಅವ್ರದ್ದು ಅಂತ ಹೇಳ್ಬಿಟ್ಟು ಫುಲ್ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ವಿ. ಆಲ್ರೆಡಿ ಯೋಗೀಶ್ ಅವ್ರು ಇರಲಿಲ್ಲ, ಅವರ ಧರ್ಮಪತ್ನಿಯವರು ಮಾತಾಡಿದರು. ಇವಾಗ ಯೋಗೀಶ್ ಅವರು ಕೂಡ ಬಂದಿದ್ದಾರೆ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನು ಜನಸ್ನೇಹಿ ಅಂದ ತಕ್ಷಣ ಯೋಗೀಶ್ ಅಂತ ನೆನಪಾಗುತ್ತೆ, ಯಾಕೆ? ಜನರು ಕೊಟ್ಟಂಥ ಒಂದು ಆಶೀರ್ವಾದ, ಒಂದು ಬಿರುದು ಸರ್ ಅದು. ಜನಸ್ನೇಹಿ ಯೋಗೇಶ್ ಅನ್ನೋದು ಒಂದು ಬರೀ ವ್ಯಕ್ತಿ ಅಲ್ಲ ಸರ್, ಅದು ಕರ್ನಾಟಕದ ಶಕ್ತಿ. ಅವರೆಲ್ಲ ಕನ್ನಡಿಗರು ಸೇರಿ ಕೊಟ್ಟಂಥ ಒಂದು ಅದ್ಭುತವಾದಂಥ ಒಂದು ಉಡುಗೊರೆ ಸರ್. ಈಗ ಜನಸ್ನೇಹಿ ಅನ್ನೋದು ಹೆಸರು ಹೇಗೆ ಬಂತು ಸರ್? ಅದು ಆ್ಯಕ್ಚುಲಿ ನಾವು ಒಂದು ಅನಾಥಾಶ್ರಮ ಮಾಡಬೇಕು ಅಥವಾ ಸೋಷಿಯಲ್ ವರ್ಕ್ ಶುರು ಮಾಡಬೇಕು ಅಂತ ಅಂದಾಗ ಏನು ಹೆಸರಿಡಬೇಕು ಅಂತ ಒಂದು ಸ್ವಲ್ಪ ಗೊಂದಲಗಳಿತ್ತು. ಸೊ ಏನಿಡೋದು, ಯಾವ ಥರ, ಈಗ ಆಲ್ಮೋಸ್ಟ್ ಎಲ್ಲ ಹೆಸರುಗಳನ್ನೂ ನೋಡಿದಾಗ ತುಂಬ ವಿಭಿನ್ನವಾಗಿ ವಿಚಿತ್ರವಾಗಿ ಎಲ್ಲ ಹೆಸರಿತ್ತು. ಬಟ್ ಜನಸ್ನೇಹಿ ಅನ್ನೋ ಒಂದು ಸಂಸ್ಥೆ ಹುಟ್ಟಿದ್ದು ಒಂದು ಆಟೋದಲ್ಲಿ ಸರ್. ಒಂದು ಆಟೋದಲ್ಲಿ ಜರ್ನಿ ಮಾಡೋ ಟೈಮಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡುವಾಗ ಯಾವುದು ಹೆಸರಿಡಬೇಕಂತ ಬಂದಾಗ ನನ್ನ ಮನಸ್ಸಲ್ಲಿ ಸಡನ್ನಾಗಿ ಜನಸ್ನೇಹಿ ಅಂತ ಇಡೋಣ ಅಂತೇಳಿ, ಅದು ಜನಸ್ನೇಹಿಯಾಗಿ ಆ ಜನರು ಮನಸ್ಸು ಗೆಲ್ಲೋ ಕಡೆ ನಮ್ಮ ಕೆಲಸ ಸಾಗ್ತಾ ಇದೆ. ಸೊ ಎಲ್ಲರೂ ಒಂದು ಕಡೆ ಜನರು, ಅದು ಬರೀ ಯೋಗೇಶ್ ಅಷ್ಟೇ ನನ್ನ ಹೆಸರು. ಕಾಮನ್ ಆಗಿ ನನ್ನ ಹೆಸರು ಯೋಗೇಶ್ ಅಂತ. ಅದು ಟ್ಯಾಕ್ಸಿ ಚಾಲಕ ಯೋಗೇಶ್ ಅಂತ ಹೇಳ್ಕೊಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನಾನು ಟ್ಯಾಕ್ಸಿ ಚಾಲಕ ಯೋಗೇಶ್, ನಾನು ಸಾಯೋವರೆಗೂ ಕೊನೆ ಉಸಿರಿರೋವರೆಗೂ ನಾನು ಟ್ಯಾಕ್ಸಿ ಚಾಲಕ. ಬಟ್ ಆದರೆ ಜನಸ್ನೇಹಿ ಅನ್ನೋ ಬಿರುದು ಜನಗಳಿಂದ ಬಂದಿದ್ದು. ಸೊ ಜನಗಳಿಗೋಸ್ಕರ ಕೆಲಸ ಮಾಡ್ತಿರೋದ್ರಿಂದ ಜನಗಳು ಜನಸ್ನೇಹಿ ಯೋಗೇಶ್ ಅಂತ ಕರೆದ್ರು. ಇವತ್ತು ಅದೇ ಸಂಸ್ಥೆ, ಜನಸ್ನೇಹಿ ಅನ್ನೋ ಸಂಸ್ಥೆ ಇವತ್ತು ರಾಜ್ಯದಲ್ಲಿ ಎಲ್ಲರ ಮನೆ ಮಾತಾಗ್ತಾ ಇದೆ. ಸೊ ಸಮಾಜದಲ್ಲಿ ಎಲ್ಲರೂ ನನ್ನನ್ನು ಒಂದು ಪ್ರೀತಿಸ್ತಾ ಇದ್ದಾರೆ, ಖುಷಿ ಆಗ್ತಾಯಿದೆ. ಈಗ ಜನಸ್ನೇಹಿ ಯೋಗೇಶ್ ಅವರ ಧರ್ಮಪತ್ನಿಯಾಗಿ ನಿಮಗೆಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಸರ್, ಹೇಳ್ಕೊಳಕ್ಕಾಗಲ್ಲ ಆ ಖುಷಿನೆಲ್ಲ. ಎಕ್ಸ್ಪೆಕ್ಟೇಷನು ಮಾಡಿಲ್ಲ ನಾವು. ಸೊ ಖುಷಿಯಾಗುತ್ತೆ, ಮನುಷ್ಯರಾಗಿ ಹುಟ್ಟಿದ್ದೀವಲ್ವಾ. ಸೊ ನಿಜವಾಗ್ಲೂ ಹ್ಯಾಪಿ ಆಗುತ್ತೆ ಸರ್. ಹೇಳ್ಬೇಕು ಅಂದರೆ ಈಗ ಮೇಡಮ್ ಹೇಳಿದ್ರು ಜನಸ್ನೇಹಿ ಯೋಗೇಶ್ ಹೆಂಡತಿಯಾಗಿದ್ದಕ್ಕೆ ತುಂಬ ಖುಷಿಯಾಗಿದೆ ಅಂತ. ಬಟ್ ನಿಜವಾಗ್ಲೂ ಹೊರಗಡೆ ಖುಷಿಯಾಗಿದೆ, ಅವ್ರಿಗೆ ಮನಸ್ಸೊಳಗಡೆ ಖುಷಿ ಇಲ್ಲ ಸರ್. ಇದನ್ನು ನಾವು ಓಪನ್ ಆಗಿ ಹೇಳಬಲ್ಲೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಣಿಗೂ ಒಂದು ಆಸೆಗಳಿರುತ್ತೆ. ಮದುವೆ ಆದಮೇಲೆ ತನ್ನದೇ ಆದಂಥ ಒಂದು ಜೀವನ, ಗಂಡ ಮನೆ ಮಕ್ಕಳು, ಹೊರಗಡೆ ಹೋಗಬೇಕು, ಬರಬೇಕು, ಸುತ್ತಬೇಕು, ಏನೋ ಒಂದು ಲೈಫಲ್ಲಿ, ಎಲ್ಲರ ಲೈಫಲ್ಲೂ ಮನುಷ್ಯರಾಗಿ ಹುಟ್ಟಿದ್ದೀವಲ್ಲ ನಾವೆಲ್ಲ ಮನುಷ್ಯರೇ. ಸೊ ಎಲ್ರಿಗೂ ಈ ಭಾವನೆಗಳು ಯಾವ್ಯಾವ ರೀತಿ ಇರುತ್ತೋ ಅದೇ ರೀತಿ ನಮಗೂ ಭಾವನೆಗಳಿರುತ್ತೆ. ಆದರೆ ಈ ಒಂದು ನಮ್ಮ ಒಂದು ಸಮಾಜ ಸೇವೆ ಜಂಜಾಟದಲ್ಲಿ ನಾವು ನಮಗೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಏನಂತಾರೆ, ಅದನ್ನು ಯಾವ ಥರ ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ಅಂದರೆ ಎಲ್ಲೋ ಈಗ ಪರ್ಸ್ನಲ್ ಲೈಫ್ ಅಂತ ಇದೆಯಲ್ಲ ಸರ್, ಅದೆಲ್ಲ ಒಂದು ಕಡೆ ನಮ್ಮಿಬ್ಬರಿಗೂ ತುಂಬ ಗ್ಯಾಪು, ಈ ಕಮಿಟ್ಮೆಂಟ್ಗಳು, ಪ್ರಾಬ್ಲಮ್ಗಳು. ಈ ಒಂದು ಸಮಾಜ ಸೇವೆಯಲ್ಲಿ ನಾವು ಬೆಳಗಿಂದ ಸಂಜೆವರೆಗೂ ತೊಡಗಿರೋದ್ರಿಂದ ನಮ್ಮ ಪರ್ಸ್ನಲ್ ಲೈಫ್ ಕಡೆಗೆ ನಾವು ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಎಲ್ಲ ಒಂದು ಕಡೆ ಖುಷಿ ಆಗುತ್ತೆ, ಜನಗಳು ನಮ್ಮನ್ನು ಪ್ರೀತಿಸಿದಾಗ, ಗೌರವಿಸಿದಾಗ, ನಮ್ಮನ್ನು ಶಬಾಷ್ ಯೋಗೇಶ್ ಅಂದಾಗ, ಅಥವಾ ಮನೆ ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟ ಕೊಟ್ಟಾಗ, ನಮ್ಮನ್ನೆಲ್ಲೋ ರೋಡಲ್ಲಿ ನಿಲ್ಲಿಸಿ ಒಂದು ಸೆಲ್ಫಿ ತೊಗೊಂಡು ನಮಗೊಂದು ಹೂನಾರ ಹಾಕಿದಾಗ ಭಾಳ ಖುಷಿ ಆಗುತ್ತೆ. ಬಟ್ ಈ ಖುಷಿನೆಲ್ಲ ಸಂಪಾದನೆ ಮಾಡೋದಕ್ಕೆ ಏನೋ ಒಂದನ್ನ ಕಳ್ಕೋಬೇಕಾಗತ್ತೆ ಅಂತ ಹೇಳ್ತಾರಲ್ಲ, ಭಗವಂತ ಒಂದನ್ನ ಕೊಟ್ಟು ಇನ್ನೊಂದನ್ನ ಕಿತ್ಕೊತಾನೆ ಅಂತಾರಲ್ಲ, ಆ ಥರ ನಾವು ನಮ್ಮ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಅವಳಿಗೆ ನನಗೆ ಅವಳು ಟೈಮ್ ಕೊಡೋದಕ್ಕಾಗಲ್ಲ. ಸೊ ಹಂಗಾಗಿ ಈಗ ನೀವು ಒಬ್ಬ ಹುಡುಗಾಗಿ ನೀವು ಸಹಿಸ್ಕೋತೀರಾ, ಹೊರಗಡೆ ಕೆಲಸ ಹೆಂಗೋ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಅದ್ರ ಜೊತೆಗೆ ಇದು ನಾರ್ಮಲಾಗಿ ಕೆಲಸ ಅಂತ ಅನ್ಕೋತೀರ. ಬಟ್ ಇವರು ಮನೇಲಿ ಇರ್ತಾರೆ. ನೀವು ಹೇಳಿ, ಈಗ ಒಂದು ಹುಡುಗಿ ನಾರ್ಮಲಾಗಿ ಆದರೆ ಅವ್ರ ಕನಸುಗಳಿರುತ್ತೆ, ನೂರಾರು ಕನಸಿರುತ್ತೆ. ಮಗನೋ ಗಂಡನ ಜೊತೆ ಟ್ರಿಪ್ ಹೋಗಿ ಬರಬೇಕು, ಹೇಗೆ ನಿಭಾಯಿಸ್ತೀರಾ? ಏನೂ ಇಲ್ಲ ಸರ್, ಅವ್ರ ಕಷ್ಟನ ನೋಡಿ ಅದನ್ನೆಲ್ಲ ನನ್ನ ಕಣ್ಮುಂದೆನೂ ಬರಲ್ಲ. ಕಣ್ಮುಂದೆ ಬಂದರೆ ವಿತಿನ್ ಸೆಕೆಂಡ್ ಅಷ್ಟೇ, ಆಮೇಲೆ ನಾನೇ ಸುಮ್ಮನಾಗ್ಬಿಡ್ತೀವಿ. ಅವರ ಶ್ರಮ ಅಷ್ಟಿರುತ್ತೆ. ಈಗ ನಾನೇನೋ ನನ್ನ ಕನಸನ್ನು ನಾನೇನೋ ಹೇಳ್ಕೊಳಕ್ಕೆ ಹೋದಾಗ ಇಂತಿಷ್ಟು ಜನ 150 ಜನ ನನ್ನ ಕಣ್ಮುಂದೆ ಬರ್ತಾರೆ. ಸೊ ನಾನು ಒಂದು ಕ್ಷಣಿಕ ಅದನ್ನು ಏನೋ ಈಗ ಓದೋ 2 ನಿಮಿಷ ಬಂದ್ಬಿಟ್ಟೋ ಅದೇನೋ ಅನ್ನೋ ಥರ ಇರಬಾರ್ದು. ಸೊ 150 ಜನಕ್ಕೋಸ್ಕರ ನನ್ನ ಕನಸನ್ನ ನಾವು ಆಗಲೇ ಬಿಟ್ಬಿಟ್ಟಿದ್ದೀವಿ. ಈಗ ಏನಿಲ್ಲ, ಇನ್ನೇನಾದರೂ ಹೋದರೆ ಒಂದು 9 ಗಂಟೆ ಮೇಲೆ ನೆಲಮಂಗ್ಲಕ್ಕೆ ಹೋಗಿ ಪಾನಿಪುರಿ ತಿನ್ಕೊಬರ್ತೀವಿ. ಆ 9 ಗಂಟೆ ಮೇಲೆ ಹೋಯ್ತೀವಿ ಸರ್. ಕೊಡಬೇಕಾಗತ್ತೆ ಅಂತ ತುಂಬ ಟೈಮ್. ಈಗ ನೋಡಿ ನಮ್ಮಿಬ್ಬರ ಮಧ್ಯೆ ಬರ್ತಿರೋ ಸಮಸ್ಯೆನೇ ಅದು ಸರ್. ಟೈಮ್ ಕೊಡ್ತಾ ಇಲ್ಲ, ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ,
ಎಲ್ಲೋ ಹೋಗ್ತೀಯಾ, ಎಲ್ಲೋ ಬರ್ತೀಯಾ, ರಾತ್ರಿ 10 ಗಂಟೆಗೆ ಬರ್ತೀಯಾ, ಮೊಬೈಲಲ್ಲೇ ಇರ್ತೀಯಾ. ಪ್ರಪಂಚ ಇಲ್ಲ ಸರ್, ಬೇರೆ ಪ್ರಪಂಚನೇ ಇಲ್ಲ. ಈಗ ಯಾರ ಹತ್ರ ಹೇಳ್ಕೊಂಡ್ರೆ ಸಮಸ್ಯೆ ಬಗೆಹರಿಯಲ್ಲ ಸರ್. ಈಗ ನನಗೊಂದು ದುಡ್ಡು ಬೇಕು, ಏನೋ ಸಂಸ್ಥೆ ನಡೆಸ್ತಾ ಇದ್ದೀನಿ, ಏನೋ ನಡೆಸಬೇಕು, ಏನೋ ಬೇಕು ಸರ್, ಆನ್ ದ ಸ್ಪಾಟ್ ದುಡ್ಡು ಬೇಕಂತ ನಿಮ್ಮನ್ನು ಕೇಳಿದ್ರೆ ನನಗೆ ಕೊಡಲ್ಲ ಸರ್ ನೀವು. ನಾನು ಸೋಷಿಯಲ್ ಮೀಡ್ಯಾದಲ್ಲೇ ಕೆಲಸ ಮಾಡಿ ತೋರಿಸ್ಬೇಕು. ಸೋಷಿಯಲ್ ಮೀಡ್ಯಾ ನೋಡಿ ಸರ್, ಈಗ ನನ್ನ ಹತ್ರ ಒಂದು ಮೊಬೈಲ್ ಇದೆ. ಈ ಮೊಬೈಲ್ನ ಎಷ್ಟು ಜನ ಯಾವ್ಯಾವ ರೀತಿ ಬಳಸ್ಕೊತಾರೋ ಗೊತ್ತಿಲ್ಲ ಸರ್. ಇದು ಒಂದು ಮೊಬೈಲು ಇಡೀ ನನ್ನ ಲೈಫ್ನ ಬದಲಾಯಿಸಿದೆ, ಇಡೀ ನನ್ನ ಜೀವನವನ್ನು ಬದಲಾಯಿಸಿದೆ, ಇಡೀ ನನ್ನ 150 ಜನಕ್ಕೆ ಈಗ ಅನ್ನ ಆಗ್ತದೆ. ಮೊಬೈಲ್ ಆಗ್ತಾ ಇರೋದು. ಯೋಗೇಶ್ ಅಂತ ಎಲ್ಲ ತಪ್ಪು ತಿಳ್ಕೊತಿದ್ದಾರೆ. ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ಮಟ್ಟಕ್ಕಿದೆ ಅಂದರೆ, ಒಂದಷ್ಟು ಜನ ಮಾತಾಡ್ತಾರೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದವರೆಲ್ಲ ಕೆಟ್ಟ ದಾರಿ ಹಿಡಿತಾರೆ, ಹಳ್ಳತ್ತೋಗವ್ರೆ, ಅಥವಾ ಅದರಲ್ಲಿ ಮುಳುಗ್ದವರೆಲ್ಲ ಜೀವನ ರೂಪಿಸ್ಕೊಳಕ್ಕಾಗಲ್ಲ. ಸೊ ಎಲ್ಲ ಒಂದು ಕಡೆ ಸರಿ ಅನಿಸುತ್ತೆ, ಎಲ್ಲ ಒಂದು ಕಡೆ ತಪ್ಪು ಅನಿಸುತ್ತೆ. ನಾವು ಯಾವ ರೀತಿ ನಾವು ನಮ್ಮ ವೇನ ನಾವು ಯಾವ ರೀತಿ ನೋಡ್ಕೊತೀವಿ, ನಮ್ಮ ಜೀವನನ ಯಾವ ರೀತಿ ನಾವು ಬದಲಾಯಿಸ್ಕೋಬೇಕಂತ ತೀರ್ಮಾನ ಮಾಡ್ತೀವಿ, ಅದೆಲ್ಲವೂ ನಮ್ಮ ಕೈಲೇ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ಹೋಗಿದ್ರೆ ನಾನಿಲ್ಲಿ 150 ಜನ ಅಲ್ಲ ಸರ್, ನಮ್ಮ ಅಪ್ಪ ಅಮ್ಮಂಗೂ ಊಟ ಹಾಕಕ್ಕೆ ನನ್ನ ಕೈಲಿ ಆಯ್ತಿರಲಿಲ್ಲ. ಸತ್ಯ. ಇವಾಗ ಏನೋ ನಾನು 150 ಜನಕ್ಕೆ ಊಟ ಕೊಡ್ತಾ ಇದ್ದೀವಿ ಅಂದರೆ ಅದು ಜನ ನಮ್ಮ ಮೇಲೆ ಒಂದು ಪ್ರೀತಿ, ಗೌರವ, ಆಶೀರ್ವಾದ, ಸಹಾಯ ಅದೆಲ್ಲ ನಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ನಾವು ನೋಡಿ ಸರ್, ಎಲ್ಲೂ ಹುಡ್ಕೊಂಡು ಹೋಗ್ತಾ ಇಲ್ಲ. ಜನ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಜನಸ್ನೇಹಿ ಸಂಸ್ಥೆ ಯಾರ ಒಳಪಟ್ಟೆ ಹಿಡ್ಕೊಂಡು ಕೇಳ್ತಾ ಇಲ್ಲ ಸರ್. ಹೋಗ್ಬಿಟ್ಟೆ ನೀವು ನಾಳೆ ಕೊಡಲೇಬೇಕು, ನಿಮ್ಮ ಮನೆ ಹತ್ರ ಬಂದಿದ್ದೀವಿ ಕೊಟ್ಟರೆ ನಾನು ಎದ್ದೋಗೋದು, ಈ ಥರ ಯಾರನ್ನೂ ಕೇಳ್ತಾ ಇಲ್ಲ ಸರ್. ವಿಡಿಯೋ ಮುಖಾಂತರ ಕೇಳ್ತೀವಿ. ಪ್ರೀತಿ ಇರೋರು, ಆಶೀರ್ವಾದ ಮಾಡಬೇಕು ಅಂದ್ಕೊಂಡವರು ಜೀವನದಲ್ಲಿ ನಾನಾ ತಪ್ಪುಗಳನ್ನ ಮಾಡಿಬಿಟ್ಟಿರ್ತಾರೆ. ಬಟ್ ಸರಿ ಮಾಡ್ಕೊಳ್ಳೋಕೆ ಎಲ್ಲೋ ಒಂದು ಅವಕಾಶ. ಇದು ಮನುಷ್ಯ ಸರ್, ಮನುಷ್ಯನಾಗಿರೋ ತಪ್ಪು ಮಾಡಲೇಬೇಕು. ಎಲ್ಲೋ ಒಂದು ಕಡೆ ತಪ್ಪು ಮಾಡಿರ್ತೀವಿ, ಅದನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ. ಎಲ್ಗೋ ಒಂದು ದಾನ ಮಾಡಬೇಕು, ಯಾರಿಗೋ ಒಂದು ಊಟ ಕೊಡಿಸ್ಬೇಕು, ಯಾರಿಗೋ ಒಂದು ಜೊತೆ ಬಟ್ಟೆ ಕೊಡಿಸ್ಬೇಕು ಅಂದಾಗ ನಾವೇ ಅನ್ಕೋತೀವಿ ನಾವು ಮಾಡಿದಂಥ ಪಾಪ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ಬೋದು, ಪರಿಹಾರ ಸಿಗ್ಬೋದು ಅಂತ. ಸೊ ಪರಿಹಾರ ಸಿಗಲಿಲ್ಲ ಅಂದ್ರೂ ನಾವು ಮಾಡಿದಂಥ ಪಾಪಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಕಾರ ಸಮಾಧಾನ ಸಿಗುತ್ತೆ. ನಾನೇನೋ ಒಂದು ತಪ್ಪು ಮಾಡಿದ್ದೆ, ಇವತ್ತು ಒಂದು 150 ಜನಕ್ಕೆ ನಾನು ಇದೇನೋ ಪ್ರಸಾದ ಕೊಟ್ಟೆ, ಊಟ ಕೊಟ್ಟೆ, ಹಾಗಾಗಿ ನನ್ನ ಮನಸ್ಸಿನ ಭಾರವನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಇದೊಂದು ಅವಕಾಶ. ಇನ್ನೊಂದು, ಕೆಲವೊಬ್ಬರಿಗೆ ಕೊಡಬೇಕು ಅಂತ ಆಸೆ, ಬಟ್ ದಾರಿ ಗೊತ್ತಿರಲ್ಲ, ಎಲ್ಲಿಗೂ ಕೊಡಬೇಕು, ಏನು ಮಾಡಬೇಕು ಅಂತ. ಸರ್, ಈ ಸಮಾಜದಲ್ಲಿ 2 ಥರ ಜನನೂ ಇದ್ದಾರೆ ಸರ್. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾನು ಒಳ್ಳೆಯವನು, ನನ್ನ ನಂಬಿ ಅಂತ ನಾನು ಹೇಳೋಕ್ಕೋಗಲ್ಲ ಸರ್. ಭಾವನೆ ಅವ್ರಿಗೆ ಬಿಟ್ಟಿದ್ದು, ಕೆಲಸ ನನಗಿತ್ತು. ನನ್ನ ಕೆಲಸ ನಾನು ಮಾಡಬೇಕು. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದನ್ನು ಅವರು ಡಿಸೈಡ್ ಮಾಡಬೇಕು. ಇವತ್ತು ಜನ ಏನಾದರೂ ನಾನು ಯಾಕೆ ಕೊಡಬೇಕು ಯೋಗೇಶ್ಗೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ರೆ, ಯಾಕೆ ಯೋಗೇಶ್ಗೆ ನಾನು ಸಹಾಯ ಮಾಡಬೇಕಂತ ಡಿಸೈಡ್ ಮಾಡಿದರೆ, ನಾನೆಲ್ಲ ಸರ್ 150 ಜನ 200 ಜನ ಜನಸ್ನೇಹಿ ಹುಡ್ತಾ ಇರಲಿಲ್ಲ. ಜನಸ್ನೇಹಿ ಅಂದರೆ ಜನಗಳು ಸರ್, ಅಷ್ಟೇ. ಅವ್ರಿಗೆ ಬಿಟ್ಟಿದ್ದು, ಅವ್ರ ಸಂಸ್ಥೆ, ಅವ್ರ ಕೆಲಸ ಇದು ನನ್ನ ಕೆಲಸ ಏನಪ್ಪ ಅಂದರೆ, ನೋಡಪ್ಪ ಯೋಗೇಶ್, ಇಲ್ಲಿ ತಂದು ಒಂದು ಹಣ್ಣಿನ ಬುಟ್ಟಿ ಇಟ್ಟಿದ್ದೀನಿ, ಈ ಹಣ್ಣಿನ ಬುಟ್ಟಿನ ನೀನು ತಿನ್ನು, ಜೊತೆಗೆ ನಿನ್ನ ಜೊತೆಲಿರೋರ್ಗೂ ತಿನ್ನಿಸು. ಅರ್ಥ ಆಗ್ತಿದೆಯಾ ಸರ್? ಯಾವತ್ತು ಭಗವಂತ ಒಂದೇ ಮಾತು ಹೇಳೋದು ಸರ್, ನೋಡಪ್ಪ ನೀನು 100 ರೂಪಾಯಿ ದುಡಿಯೋಕ್ಕಾಗಲ್ವಾ, 1 ರೂಪಾಯಿ ಏನೋ ಹೇಳ್ತಾರೆ. ಭಗವಂತ ತಟ್ಟೆ ತುಂಬ ಊಟ ಕೊಡ್ತಾರಂತೆ. ನೋಡಪ್ಪ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿನ್ನು, ಕನಿಷ್ಠ ಪಕ್ಷ ಒಂದು ತುತ್ತಾದರೂ ಇನ್ನೊಬ್ಬರಿಗೆ ಕೊಟ್ಟು ತಿನ್ನು ಅಂತ ಹೇಳ್ತಾನಂತೆ ಭಗವಂತ. ಸೊ ಆ ಒಂದು ತುತ್ತನೇ ನಾನು ಕೊಡ್ತಾ ಇರೋದು. ಸಪೋಸ್ ಏನಾರು ನಾನು ಆ ಊಟ ಅಂದರೆ ನನ್ನಲ್ಲಿ ಇರ್ತಕ್ಕಂಥ ತಟ್ಟೆಲಿರ್ತಕ್ಕಂಥ ಊಟ ಇವೆಲ್ಲವನ್ನೂ ಕೊಟ್ಟರೆ ದೇವರೇ ಹೇಳ್ತಾನಂತೆ, ನೀನು ಮುಟ್ಟಾಳ, ನೀನು ಎಲ್ಲ ಕೊಟ್ಟರು, ಎಲ್ಲ ಕೊಟ್ಟೆ, ನಿನಗೆ ಕೊಟ್ಟೆ ನಾನು, ನೀನು ಎಲ್ಲರಿಗೂ ಕೊಟ್ಟಿದ್ದು, ನಿನ್ನ ಮುಟ್ಟಾಳ್ತನ ಅಂತಾನೆ ದೇವ್ರು ಹೇಳ್ತಾ ಇರೋದೇನೆಂದರೆ, ನಿನಗೆ ಕೊಟ್ಟಿದ್ರಲ್ಲಿ ನೀನು ಒಂದು ತುತ್ತು ಇನ್ನೊಬ್ಬರಿಗೆ ದಾನ ಮಾಡು. ಅದೇ ಕೆಲಸ ಸರ್ ನಾವು ಮಾಡ್ತಾ ಇರೋದು. ಮನುಷ್ಯನಿಗೆ ದುಡಿಯೋದಕ್ಕೆ 1000 ವೇ ಇದೆ, 1000 ದಾರಿ ಇದೆ. ಆಮೇಲೆ ಏನಾಗುತ್ತೆ, ಈ ಸಮಾಜದಲ್ಲಿ ಒಳ್ಳೆ ಕೆಲಸಗಳು ಮಾಡಿದಾಗ ನಿಂದನೆಗಳು, ಅವಮಾನಗಳು, ಅಪಮಾನಗಳು, ಆಮೇಲೆ ಇದನ್ನು ಹಣಕ್ಕಾಗಿಯೇ ಮಾಡ್ತಾರೆ, ಅವರ ಶೋಕಿಗೋಸ್ಕರ ಮಾಡ್ತಾರೆ. ಅವ್ರಿಗೆ ಉದ್ದೇಶನೇ ಹಣ ಮಾಡೋದು ಇದೆ. ಹಣ ಮಾಡಲೇಬೇಕಂದ್ರೆ ನಾನಾ ದಾರಿನೂ ಇದೆ, ಈ ದಾರಿಲೂ ಇದರಲ್ಲೂ ಕೂಡ ದುಡ್ಡು ಮಾಡ್ಬೋದು, ಏನು ದೊಡ್ಡ ವಿಷಯ ಅಲ್ಲ ಸರ್. ಬಟ್ ನಮ್ಮ ಉದ್ದೇಶ ಸಮಾಜದಲ್ಲಿ ಅತ್ಯುತ್ತಮ ಕೆಲಸ ಮಾಡಬೇಕು, ಸಮಾಜದಲ್ಲಿ ನಮ್ಮ ಕೈಲಾದಷ್ಟು ಸೇವೆ ಸಲ್ಲಿಸಬೇಕು. ಇವತ್ತೆಷ್ಟೋ ಸಾಧು ಸಂತರು, ಸಮಾಜ ಸೇವಕರು, ಎಷ್ಟೆಷ್ಟೋ ಸಾಧಕರಿದ್ದಾರೆ. ಅವರೆಲ್ಲ ಸಾಧಕರ ಪಟ್ಟಿಗೆ ಸುಮ್ಮನೆ ಹೋಗಿ ಸೇರಲಿಲ್ಲ. ಅವ್ರಿಗೆಲ್ಲ ಅವಮಾನಗಳಾಗಿ ಅವ್ರನ್ನ ತೂ ಚಿ ಅಂದು ಕೊನೆಗೆ ಅವರೊಂದು ಫೋಟೋ ಫ್ರೇಮ್ ಆಗಿ ಸಾಧಕರಾಗಿದ್ದಾರೆ.